ಕಾಶ್ಯಪ್ನವ್ರು ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ತವರು ಜಿಲ್ಲೆ ತಾವು ಕೂಡ ಸಾಕಷ್ಟು ಪ್ರಚಾರ ಮಾಡಿದ್ರಿ. ಬಾಗಲಕೋಟೆಯಲ್ಲಿ ತಮ್ಮ ನಿರೀಕ್ಷೆಯಂತೆ ಉಮೇಶ್ ಮೇಟಿ ಅವರು ಆರಂಭಿಕ ಹಂತಗಳಲ್ಲಿ ಭರ್ಜರಿ ಮುನ್ನಡೆಯಲ್ಲಿದ್ದಾರೆ ಸರ್. ಪ್ರೆಸೆಂಟ್ ಟ್ರೆಂಡಿಂಗ್ ವೋಟಿಂಗ್ಸ್ ಬಗ್ಗೆ ಏನ್ ಹೇಳ್ತೀರಂತ? ನೋಡಿ, ಜನ ಒಂದು ಅನುಕಂಪ ಮತ್ತು ಅಲ್ಲಿ ಇರುವಂತ ಪರಿಸ್ಥಿತಿ, ಕಾಂಗ್ರೆಸ್ ಈ ನಮ್ಮ ಸರ್ಕಾರ ಕಳೆದ 3 ವರ್ಷದಲ್ಲಿ ನಮ್ಮ ನಾಯಕ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇದು ನಾವು ನುಡಿದಂತೆ ನಡೆದಂತ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಜನರು ಇವತ್ತು ಒಲವನ್ನ ತೋರಿಸಿದ್ದಾರೆ. ಈಗಾಗಲೇ ಸುಮಾರು ಈಗ ಮಾಹಿತಿ ಬಂದ ಪ್ರಕಾರ 10,000 ಮುನ್ನಡೆಯಲ್ಲಿ ನಮ್ಮ ಉಮೇಶ್ ಮೇಟಿಯವರು ಮುನ್ನಡೆಯಲ್ಲಿ ಸಾಧಿಸಿದ್ದಾರೆ. ಖಂಡಿತವಾಗಿ ಗೆಲುವು ನಮ್ಮದೇ ಅನ್ನೋದು ನಮಗೆ ವಿಶ್ವಾಸ ಇದೆ. ನಾನು ನಿಮ್ಮ ಪತ್ನಿ ವೀಣಾ ಕಾಶ್ಯಪ್ನವ್ರ ಜೊತೆನೂ ಕೂಡ ಈಗಷ್ಟೇ ಮಾತಾಡ್ತಾ ಇದ್ದೆ ಸರ್. ತಾವು ಆಗ್ಲಿ ತಮ್ಮ ಪತ್ನಿ ಆಗ್ಲಿ ಖಾಲಿ ಚಕ್ರ ಕಟ್ಟೋಗಳಂದರೆ ಓಡಾಟ ಮಾಡಿದ್ರಿ ಕ್ಷೇತ್ರದಲ್ಲಿ ಉಪ ಚುನಾವಣೆ ಕದನದಲ್ಲಿ. ಹೇಗಿತ್ತು ಜನ ಬೆಂಬಲ? ಯಾವ್ದು ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ? ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯ ಅವ್ರ ಕಡೆ ಮತ್ತೊಂದ್ ಕಡೆ ಮೊಕ್ಕ ಮೂಡಿದ್ರು ಬಂದು. ಈ ಸರ್ಕಾರ ಇವತ್ತು ಏನ್ ಕಳೆದ 3 ವರ್ಷದಲ್ಲಿ ರಾಜ್ಯದಲ್ಲಿ ನಾವು ಮಾತನ್ನು ಕೊಟ್ಟಿದ್ವಿ, ಅದು ಸಾಮಾನ್ಯ ಎಲ್ಲಾ ವರ್ಗದ ಜನರಿಗೆ, ರೈತರಿಗೆ ಮತ್ತು ಎಲ್ಲಾ ವರ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಏನು ಭರವಸೆಗಳನ್ನ ಕೊಟ್ಟಿದ್ವಿ, ಆ ಭರವಸೆಗಳನ್ನ ಈಡೇರಿಸಿದ್ವಿ. ಜನರು ಇದರ ಒಂದು ಫಲವನ್ನು ಪಡೆದಂತ ಕಾಂಗ್ರೆಸ್ಗೆ ಒಲವನ್ನು ತೋರಿಸಿದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಒಂದು ಕಡೆ ಸನ್ಮಾನ್ಯ ಎಚ್ ವೈ ಮೇಟಿ ಅವರು ಆ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ಅವಧಿಯನ್ನ ಮಾಡಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಗೆ ಬಹುದಿನದ ಬೇಡಿಕೆ ಮೆಡಿಕಲ್ ಕಾಲೇಜ್ ಕೂಡ ನಮ್ಮ ಶಂಕುಸ್ಥಾಪನೆ ಮಾಡಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಆ ಹಿನ್ನೆಲೆಯಲ್ಲಿ ಜನರು ಅವ್ರಿಗೆ ಅಧಿಕಾರ ಕೊಡಬೇಕು ಅನ್ನೋದು ಇವತ್ತು ನಿರ್ಧಾರ ಮಾಡಿದ್ದಾರೆ. ಈಗ ಬಾಗಲಕೋಟೆಗೆ ಹೋಗ್ತಾ ಇದ್ದೀನಿ ನಾನು. ಬಾಗಲಕೋಟೆಗೆ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಒಂದ್ ವೇಳೆ ಗೆಲುವಿನ ಪತಾಕೆ ಹಾರಿಸಿ ಸಂಭ್ರಮಾಚರಣೆ ಹೇಗಿರುತ್ತೆ ಸರ್? ಏನ್ ಸಿದ್ಧತೆ ನಡೆಸಿದಿರಿ? ಅದೇ ಈಗ ಬರ್ಲಿ, ಪೂರಾ ಮುಗಿಲಿ ಮತ ಎಣಿಕೆ. ಅದನ್ನೆಲ್ಲ ನಮ್ಮ ನಾಯಕರು ಕೂಡ ಬರ್ತಾರೆ. ಎಲ್ಲರೂ ಕೂಡ ಈ ಒಂದು ಸಂಭ್ರಮಾಚರಣೆಯನ್ನ ಅದ್ದೂರಿಯಾಗಿ ಮಾಡ್ತೀವಿ. ಓಕೆ ಸರ್, ಅಂತಿಮ ಫಲಿತಾಂಶದ ನಂತರ ಮತ್ತೊಮ್ಮೆ ಕಾಲ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಶ್ವನಿಂದ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.